ಬೇಗ ಇದ್ದು 5 ಗಂಟೆಗೆಲ್ಲ ಮನೆ ಬಿಟ್ಟು ಸೀದಾ ಹೋಗಿದ್ದೆ. ಕಾರ್ ಹತ್ರ ಹೋದೆ. ಓನರು ಕಾರೆಲ್ಲ ವಾಶ್ ಮಾಡಿ ಇಟ್ಟಿದ್ರು. ಅಲ್ಲಿಂದ ಸೀದಾ ನಾನು ಕಾರ್ ಎತ್ಕೊಂಡು ಸೀದಾ ಹೋಗಿ ಪಿಕಪ್ ಮಾಡಕಂತ ಹೋದೆ. ಅಲ್ಲೋಗಿ ಕಾಯ್ತಾ ಇದ್ದೆ ಅವ್ರ ಮನೆ ಹತ್ರ. ನೋಡೋ ತನಕ ನೋಡಿ ಆಮೇಲೆ ಕರೆದ್ರು ಟೀ ಕುಡಿಯಕ್ಕೆ. ಟೀ ಕುಡ್ಕೊಂಡು ಸೀದಾ ಹೊರಗಡೆ ಬಂದು ನೋಡ್ತಾ ಇದೀನಿ ಬೆಳಕಾಗ್ಬಿಟ್ಟೈತೆ ಅನ್ಕೊಂಡು ಕಾರ್ ಎತ್ತಿದೆ. ಅವರು ಬಂದ್ರು. ಅಲ್ಲಿಂದ ಸೀದಾ ಹೋಗಿದೆ ಎಬ್ರಿ ಹೋದೆ ಬಸ್. ಅಲ್ಲಿಂದ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಸೀದಾ ಮತ್ತೆ ಕಾರ್ ಎತ್ಕೊಂಡು ಸೀದಾ ಹೋಗಿದೆ. ಮಂಗಳೂರು ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ. ಅವ್ರಿಗೆ ಡ್ರಾಪ್ ಮಾಡಿ ಕಾರಲ್ಲೇ ಕೂತಿದೆ ಬಸ್ಸು. ನಮ್ಮೂರೇ ಬೆಟರ್ ಅನ್ಸ್ಬಿಡ್ತು ಬಸ್ಸು. ಸಿಕ್ಕಾಬಿಟ್ಟೆ ಬಿಸಿಲು ಗಾಯ್ಸಿಲಿ ಮಂಗಳೂರಲ್ಲಿ ನೀರು ಇಳಿತಾ ಇದೆ. ಅಲ್ಲೊಬ್ರು ಅಣ್ಣ ಸಿಕ್ಕಿದ್ರು. ಅವರು ಡ್ರೈವರ್ ಅಂತೆ. 1 ಅವರ್ದಿಂದ ಬಂದಿದ್ರಂತೆ. ನಾವು ಮಾತ್ರ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸರಿ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಹೋದೆ ಬಸ್ ಕಾರ್ ಒಳಗೆ. ಆದ್ರೂ ಆಗ್ಲಿಲ್ಲ. ನೀರಂದ್ರೆ ನೀರು ಮೈ ಫುಲ್ಲು. ನನ್ ಮೈ ನೀರು ಬಂದಿದ್ದಕ್ಕೆ ದೇವ್ರು ಮಳೆನೆ ಕೊಟ್ಬಿಟ್ಟ. ಆಮೇಲೆ ಅವ್ರು ಬಂದ್ರು ಬಸ್ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಪಿಕಪ್ ಮಾಡ್ಕೊಂಡು ಆಗುಂಬೆ ದಾಟಿ ಅಲ್ಲೊಂದು ಹೋಟ್ಲ್ ಇತ್ತು ಬಸ್. ಅಲ್ಲಿ ಕರ್ಕೊಂಡು ಊಟ ಗಿಟ್ಟ ಎಲ್ಲ ಮಾಡ್ಸ್ಕೊಂಡು ಸೀದಾ ಹತ್ತಿದ್ದೆ ಮತ್ತೆ ಕಾರ್ಗೆ. ಅಲ್ಲಿ ನೋಡ್ರಿ ಇಬ್ನಿ ಅಂದ್ರೆ ಇಬ್ನಿ ಹೆಂಗಿತ್ತು ರೋಡ್ ಫುಲ್. ಅಲ್ಲಿಂದ ತಗೊಂಡು ಶಿವಮೊಗ್ಗ ಬಿಟ್ಟು ಅವ್ರಿಗೆ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಸೀದಾ ಕಾರ್ ಬಿಡೋಣ ಅಂತ ಹೋದೆ ಬಸ್. ಕಾರ್ ಬಿಟ್ಟು ಅಲ್ಲಿಂದ ಸೀದಾ ನಂಗೆ ಗಾಡಿ ಎತ್ಕೊಂಡು ಸೀದಾ ನಾನು ಮೈನ್ ರೋಡಿಗೆ ಬಂದು ನೋಡ್ರಿ ಉಷಾ ನರ್ಸಿಂಗ್ ಹೋಮ್ ಹೆಂಗಿದೆ. ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ ಬಸ್. ಅಲ್ಲಿಂದ ಸೀದಾ ಹೋಗಿ ನಾನು ಮನೆಗೆ ಹೋದೆ.